ಅಗ್ರವಾರ್ತೆಗಳಿಗೆ ಸ್ವಾಗತ. ನಾನು ಮೇಘನಾ. ಇದೀಗ ಹೆಡ್ಲೈನ್ಸ್. ಮಂಗಳೂರಿನಲ್ಲಿ ಕೇಬಲ್ ಲ್ಯಾಂಡಿಂಗ್ ಸ್ಟೇಷನ್ ಪರಿಶೀಲನೆ. 25ರಿಂದ 200 ಮೆಗಾವ್ಯಾಟ್ ಡೇಟಾ ಸೆಂಟರ್ಗಳಿಗೆ ರಾಜ್ಯ ಸರ್ಕಾರದಿಂದ ಯೋಜನೆ. ಪ್ರಿಯಾಂಕ್ ಖರ್ಗೆ ಹೇಳಿಕೆ ಬಳಿಕ ಕರಾವಳಿಗೆ ಡೇಟಾ ಹಬ್ ಯೋಜನೆ. ಶಿಕ್ಷಣ ಇಲಾಖೆಯ ಹೊಸ ನಿಯಮಗಳಿಗೆ ಪ್ರೀ ಸ್ಕೂಲ್ ಸಂಘದ ತೀವ್ರ ವಿರೋಧ. 4.5 ಲಕ್ಷ ಮಹಿಳೆಯರ ಉದ್ಯೋಗಕ್ಕೆ ಭೀತಿ. ಹೊಸ ನಿಯಮ ಮರುಪರಿಶೀಲನೆಗೆ ಒತ್ತಾಯ. ಪಶ್ಚಿಮ ಬಂಗಾಳದ ಪೋಸ್ಟ್ ಆಫೀಸ್ನಲ್ಲಿ ಬಾಂಬ್ ಬೆದರಿಕೆ. ಹೌರಾ, ಆಸನ್ಸೋಲ್, ಕಟ್ವಾದಲ್ಲಿ ಭಾರೀ ತಪಾಸಣಾ ಕಾರ್ಯಾಚರಣೆ. ಇಮೇಲ್ ಬೆದರಿಕೆಯಿಂದ ರಾಜ್ಯದಲ್ಲಿಯೂ ಹೈ ಅಲರ್ಟ್ ಘೋಷಣೆ. ಉದ್ಯೋಗಿಗಳ ಭವಿಷ್ಯ ನಿಧಿ ಕುರಿತು ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯದ ಮಹತ್ವದ ನಿರ್ಧಾರ. 6 ಲಕ್ಷ ನಿಷ್ಕ್ರಿಯ ಖಾತೆಗಳಿಗೆ ಕ್ಲೈಮ್ ಇಲ್ಲದೆಯೇ ಹಣ ವಾಪಸ್. ಕಾರ್ಮಿಕ ಕಲ್ಯಾಣ ಇಲಾಖೆ ವಿದ್ಯಾರ್ಥಿ ವೇತನದಲ್ಲೂ ಸಡಿಲಿಕೆ. ರಾಜ್ಯದಲ್ಲಿ ಪೂರ್ವ ಪ್ರಾಥಮಿಕ ಶಾಲೆಗಳಿಗಾಗಿ ಜಾರಿಯಾದ ಹೊಸ ನಿಯಮಗಳಿಂದ ಸುಮಾರು 4.5 ಲಕ್ಷ ಮಹಿಳೆಯರು ಉದ್ಯೋಗ ಕಳೆದುಕೊಳ್ಳುವ ಭೀತಿ ಎದುರಾಗಿದೆ ಎಂದು ಕರ್ನಾಟಕ ಪ್ರೀಸ್ಕೂಲ್ಗಳ ಸಂಘಟನೆ ಎಚ್ಚರಿಸಿದೆ. ಇದರ ಜೊತೆಗೆ 25,000 ಶಾಲೆಗಳು ಮುಚ್ಚುವ ಸಾಧ್ಯತೆ ಇದ್ದು, ಶಾಲಾ ಶಿಕ್ಷಣ ಮಂಡಳಿ ಮತ್ತು ಸಾಕ್ಷರತಾ ಸಚಿವರು ತಕ್ಷಣ ಮಧ್ಯಪ್ರವೇಶಿಸಿ ಸಮಸ್ಯೆ ಬಗೆಹರಿಸಬೇಕೆಂಬ ಬೇಡಿಕೆ ಕೇಳಿಬರುತ್ತಿದೆ. ಉದ್ಯೋಗಿಗಳ ಭವಿಷ್ಯ ನಿಧಿ ಸಂಸ್ಥೆಯು ನಿಷ್ಕ್ರಿಯ ಖಾತೆಗಳ ಕುರಿತಂತೆ ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯ ಮಹತ್ವದ ನಿರ್ಧಾರ ಪ್ರಕಟಿಸಿದೆ. ದೇಶದಲ್ಲಿ ಸುಮಾರು 31 ಲಕ್ಷ ನಿಷ್ಕ್ರಿಯ ಇಪಿಎಫ್ ಖಾತೆಗಳಿದ್ದು, ಅವುಗಳಲ್ಲಿ 6 ಲಕ್ಷ ಖಾತೆಗಳಲ್ಲಿ ₹1,000ಗಿಂತಲೂ ಕಡಿಮೆ ಮೊತ್ತವಿದೆ. ಸದ್ಯ 3 ವರ್ಷ ವಹಿವಾಟು ಇಲ್ಲದೆ ಆಧಾರ್ಗೆ ಜೋಡಣೆಯಾಗಿರುವ ಖಾತೆಗಳಿಗೆ ಹಣ ಹಿಂತಿರುಗಿಸಲು ನಿರ್ಧರಿಸಲಾಗಿದೆ. ಕಾರ್ಮಿಕರಿಗೆ ತಮ್ಮ ಬಳಕೆಯಾಗದ ಉಳಿತಾಯವನ್ನು ಸರಿಯಾಗಿ ತಲುಪಿಸುವುದು ಸರ್ಕಾರದ ಉದ್ದೇಶವಾಗಿದೆ. ಇದೇ ವೇಳೆ ಕಾರ್ಮಿಕ ಕಲ್ಯಾಣ ವಿದ್ಯಾರ್ಥಿ ವೇತನ ನಿಯಮಗಳಲ್ಲಿಯೂ ಸಡಿಲಿಕೆ ನೀಡಲಾಗಿದ್ದು, ಅಸಂಘಟಿತ ವಲಯದ ಕಾರ್ಮಿಕರ ಮಕ್ಕಳಿಗೆ ಹೆಚ್ಚುವರಿ ಶೈಕ್ಷಣಿಕ ಅವಕಾಶಗಳು ಮುಂಬರುವ ದಿನಗಳಲ್ಲಿ ಲಭ್ಯವಾಗಲಿದೆ. ಕೋಲ್ಕತ್ತಾ ನಗರದಲ್ಲಿ ಭಾರೀ ಆತಂಕ ಸೃಷ್ಟಿಸಿದ ಬಾಂಬ್ ಬೆದರಿಕೆ ಪ್ರಕರಣದಲ್ಲಿ ಪಶ್ಚಿಮ ಬಂಗಾಳದ ಹಲವು ಅಂಚೆ ಕಚೇರಿಗಳು ಹಾಗೂ ಕೋಲ್ಕತ್ತಾದ ಪಾಸ್ಪೋರ್ಟ್ ಸೇವಾ ಕೇಂದ್ರಕ್ಕೆ ಇಮೇಲ್ ಮೂಲಕ ಬಾಂಬ್ ಬೆದರಿಕೆ ಸಂದೇಶ ಬಂದಿದೆ. ಇದರ ಹಿನ್ನೆಲೆಯಲ್ಲಿ ತಕ್ಷಣ ಕಟ್ಟಡಗಳನ್ನು ಖಾಲಿ ಮಾಡಿಸಿ ವ್ಯಾಪಕ ಶೋಧ ಕಾರ್ಯಾಚರಣೆ ನಡೆಸಲಾಗಿದೆ. ಹೌರಾದ ಮಹಾತ್ಮ ಗಾಂಧಿ ರಸ್ತೆ ಅಂಚೆ ಕಚೇರಿ ಸೇರಿದಂತೆ ಆಸನ್ಸೋಲ್ ಮತ್ತು ಕಟ್ವಾ ಅಂಚೆ ಕಚೇರಿಗಳಲ್ಲೂ ಇದೇ ರೀತಿಯ ಬೆದರಿಕೆಗಳು ಬಂದಿದ್ದು, ಪೊಲೀಸರು ಬಾಂಬ್ ನಿಷ್ಕ್ರಿಯ ದಳ ಮತ್ತು ಶ್ವಾನ ದಳದ ಸಹಾಯದಿಂದ ಸ್ಥಳಗಳನ್ನು ಸಂಪೂರ್ಣವಾಗಿ ಪರಿಶೀಲಿಸುತ್ತಿದ್ದಾರೆ. ಇದುವರೆಗೆ ಯಾವುದೇ ಸ್ಫೋಟಕ ವಸ್ತು ಪತ್ತೆಯಾಗಿಲ್ಲದಿದ್ದರೂ ರಾಜ್ಯದ ಪ್ರಮುಖ ಸರ್ಕಾರಿ ಕಚೇರಿಗಳು ಮತ್ತು ಅಂಚೆ ಕೇಂದ್ರಗಳಲ್ಲಿ ಹೈ ಅಲರ್ಟ್ ಘೋಷಿಸಲಾಗಿದೆ. ದಕ್ಷಿಣ ಕನ್ನಡ ಸೇರಿದಂತೆ ಕರಾವಳಿಯಲ್ಲಿ 500 ಮೆಗಾವ್ಯಾಟ್ ಸಾಮರ್ಥ್ಯದ ಎಐ ಡೇಟಾ ಹಬ್ ಸ್ಥಾಪನೆಗೆ ಕಾರ್ಯಸಾಧ್ಯತಾ ಅಧ್ಯಯನ ಆರಂಭಿಸಲಾಗುವುದು ಎಂದು ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಮಹತ್ವದ ಘೋಷಣೆ ಮಾಡಿದ್ದಾರೆ. ಮಂಗಳೂರಿನಲ್ಲಿ ಕೇಬಲ್ ಲ್ಯಾಂಡಿಂಗ್ ಸ್ಟೇಷನ್ ಸ್ಥಾಪನೆಯು ಪರಿಶೀಲನೆಯಲ್ಲಿದೆ. ಜೊತೆಗೆ 25ರಿಂದ 200 ಮೆಗಾವ್ಯಾಟ್ ಡೇಟಾ ಸೆಂಟರ್ಗಳನ್ನು ದ್ವಿತೀಯ, ತೃತೀಯ ಹಂತದ ನಗರಗಳಲ್ಲಿಯೂ ಅಭಿವೃದ್ಧಿಪಡಿಸಲು ಯೋಜನೆ ರೂಪಿಸಲಾಗಿದೆ. ಜಾಗತಿಕ ಕಂಪನಿಗಳಿಂದ ಸಾವಿರಾರು ಕೋಟಿ ಹೂಡಿಕೆ ನಿರೀಕ್ಷೆ ಇದ್ದು, ಸೆಮಿ ಕಂಡಕ್ಟರ್ ಹಾಗೂ ರಕ್ಷಣಾ ಉತ್ಪಾದನಾ ವಲಯಕ್ಕೂ ಉತ್ತೇಜನ ನೀಡಲು ಸರ್ಕಾರ ಮುಂದಾಗಿದೆ. ಇದಿಷ್ಟು ಇವತ್ತಿನ ಸುದ್ದಿಗಳು. ಇನ್ನಷ್ಟು ಸುದ್ದಿಗಳಿಗಾಗಿ ವೀಕ್ಷಿಸಿ ನ್ಯೂಸ್ ಬ್ಯೂರೋ, ಸಹ್ಯಾದ್ರಿ ಟಿವಿ, ಶಂಕರಘಟ್ಟ.